ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಥಣಿಯಲ್ಲಿ ಸದ್ದಿಲ್ಲದೆ ಚುನಾವಣೆ ನಡೆದಿದೆ. ಈ ಚುನಾವಣೆ ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರ ನೇತೃತ್ವದಲ್ಲಿ ನಡೆದಿದೆ. ಸ್ವಾಭಿಮಾನ ರೈತ ಪೆನಲ್ ಇರುವ ಕ್ಯಾಂಡಿಡೇಟ್ಸ್ ಗಿರೀಶ್ ಬುಟಾಳಿ, ರಾವ್ ಸಾಹೇಬ್ ಪಾಟೀಲ್, ಉಮೇಶ್ ರಾವ್ ಬಂಟೋಡ್ಕರ್, ಮಲ್ಲಪ್ಪ ಹಂಚಿನಾಳ, ಸುನಿಲ್ ಪಾಟೀಲ್, ಮುದುಕಣ್ಣವರ ಅಣ್ಣಪ್ಪ, ಶಹಜಹಾನ್ ಡೋಂಗರಗಾವ್, ಮಹದೇವ್ ಮಾದಿ, ಬಾಬು ಹುಲ್ಯಾಳ, ಅಪ್ಪಾಸಾಬಾ ಮೊಕಾಶಿ, ಸರಸ್ವತಿ ನೇಮಗೌಡ, ರಾಜಶ್ರೀ ಪಾಟೀಲ್ ಸ್ವಾಭಿಮಾನದಿಂದ ಬದುಕಿದ್ದೇವೆ, ಸ್ವಾಭಿಮಾನದಿಂದ ಬದುಕೋಣ, ಸ್ವಾಭಿಮಾನದಿಂದಲೇ ಚುನಾವಣೆ ನಡೆಸೋಣ, ಮತದಾರರೇ ಸ್ವಾಭಿಮಾನದಿಂದ ಮತ ಚಲಾಯಿಸೋಣ. ಇದು ನಮ್ಮ ರೈತರ ಅನುಭವದ ಮಾತಾಗಿದೆ. ಆದರೆ ನಮ್ಮ ಅಥಣಿ ತಾಲೂಕಿನ ಮತದಾರರು ಸ್ವಾಭಿಮಾನ ಪೆನಲ್ಗೆ ಸ್ವಾಭಿಮಾನದಿಂದ ಮತ ಹಾಕಿಕೊಳ್ಳೋಣ. ತಮ್ಮ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಚುನಾವಣೆ ಮೂಲಕ ಉಳಿಸಿಕೊಳ್ಳೋಣ. ಸಮಯ ನಮ್ಮ ನಿಮ್ಮ ಭೇಟಿ ಚುನಾವಣೆ ಆದ ಮೇಲೆ ಭೇಟಿಯಾಗೋಣ. ಕಹಿ ಮತ್ತು ಸಿಹಿ ಇರಬಹುದು, ಇದನ್ನ ಚುನಾವಣೆ ಆದ ಮೇಲೆ ಹೇಳಿಕೊಳ್ಳೋಣ. ಅತಿ ವೇಗವಾಗಿ ಇದರ ಭಾಗವಾಗಿ ಹೇಳುವುದೇನೆಂದರೆ, ಈ ಬಾರಿ ಇವರಿಂದ ಮತ್ತೊಬ್ಬರಿಗೆ ಕಪ್ಪು ಚುಕ್ಕೆ ಬರೋದು ಖಚಿತ ಅಂತ ಹೇಳಿಕೊಳ್ಳುತ್ತಿದ್ದಾರೆ. ಅಭಿಮಾನಿ ರೈತ ಪೆನಲ್ಗೆ ವಿಚಾರಾರ್ಥವಾಗಿ ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ. ಎಲ್ಲರೂ ತಮ್ಮದೇ ಅಭಿಪ್ರಾಯವನ್ನ ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಗುರೂಜಿಯವರು ಮಾತಾಡಿದ್ದಾರೆ, ಮುದುಕಣ್ಣನವರು, ಮಾಜಿ ಶಾಸಕರು ಒಂದು ಸಮಯ 7:30 ಸಮಯದ ಪ್ರಜ್ಞೆಯನ್ನು ಇಟ್ಟುಕೊಂಡು ಇನ್ನೂ ಸೌದಿ ಮುಗಿದ ಮೇಲೆ ನಂದಗಾಂವದಲ್ಲಿ ಇರೋದ್ರಿಂದ ಪ್ರಾರಂಭದಲ್ಲಿ ಕ್ಷೇತ್ರಾಧಿಪತಿ ಶಿವಗಳ ಪಾದಕ್ಕೆ ನಾನು ಶಿವಶಾಸ್ತ್ರ ನಮಸ್ಕಾರ ನಡೆಯುವಂತಹ ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆ ಸಲುವಾಗಿ ಮತದಾನ ಆಗ್ತದೆ. ಈ ಮತದಾನ ಈ ಚುನಾವಣೆಗೆ ಈ ಕಾರ್ಖಾನೆಯನ್ನು ಉಳಿಸಬೇಕನ್ನೋ ಉದ್ದೇಶದಿಂದ ಯಾವ ರೀತಿ ಪೆನಲ್ ಮಾಡಿದೀವಿ ಅನ್ನುವಂಥದ್ದನ್ನ ನಮ್ಮ ಎಲ್ಲ ಹಿರಿಯರು ಈಗಾಗಲೇ ಮಾತಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿರುವಂಥ ನಮ್ಮ ಗುರೂಜಿ ಅವರನ್ನು ಹಿಡ್ಕೊಂಡು ಮಾಜಿ ಶಾಸಕರನ್ನು ಹಿಡ್ಕೊಂಡು ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮ ಅಭ್ಯರ್ಥಿಗಳೇ, ಇಲ್ಲಿ ನಡೆದಿರುವಂತಹ ಎಲ್ಲ ಸತ್ಯ ಗ್ರಾಮದ ಇಲ್ಲಿ ಹಿರಿಯರು ಕುಂತಾರ, ಅಲ್ಲಿ ಯುವಕರು ಕುಂತಾರ, ಎಲ್ಲ ನಮ್ಮ ಬಂಧುಗಳು, ನಿಮಗೆ ನಮಸ್ಕಾರ. ಬಹಳಷ್ಟು ವಿಷಯಗಳನ್ನು ಅವರು ಹೇಳಿದ್ದಾರೆ. ಇದರ ಇತಿಹಾಸ ತಮಗೆ ಗೊತ್ತದ. ಸತ್ಯ ಗ್ರಾಮಕ್ಕೆ ಕೃಷ್ಣ ಸಕ್ಕರೆ ಕಾರ್ಖಾನೆ ಇತಿಹಾಸ ಗೊತ್ತದ. ಸಂಕ್ಷಿಪ್ತದಲ್ಲಿ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಥಣಿ ತಾಲೂಕಿನೊಳಗೆ 85 ಕಿಲೋಮೀಟರ್ ಕೃಷ್ಣಾ ನದಿ ಹರಿದೈತಿ. ಎಷ್ಟ್ರಿ? 85 ಕಿಲೋಮೀಟರ್. ಅಲ್ಲಿ ಎಂಟ್ರಿ ಆದ್ರೆ ಕಾಗವಾಡದ ಬಾಜುಕ ಈ ಕಡೆ ಜುಂಜುರವಾಡ ದಾಟಿ ಹೋಗೋ ತನಕ ತೆಗೆದ್ರೆ 85 ಕಿಲೋಮೀಟರ್ ನಮ್ದು ಕೃಷ್ಣಾ ನದಿ ಹರಿದೈತಿ. ಒಂದೇ ಉಗಾರ ಸಕ್ಕರೆ ಕಾರ್ಖಾನೆ ಇತ್ತು. ಅಷ್ಟ ಕಬ್ಬು ಮೊದಲು ಬೆಳೀತಿತ್ತು. 85 ಕಿಲೋಮೀಟರ್ ಏನೇ ಕೃಷ್ಣಾ ನದಿ ಹರಿದಿದ್ದರ ಪಕ್ಕದಲ್ಲಿರುವಂತಹ ಎಲ್ಲ ರೈತರು, ಎಲ್ಲ ಗ್ರಾಮಗಳ ರೈತರು ಪೈಪ್ಲೈನ್ ಮಾಡಿ ಕಬ್ಬ ಹಚ್ಚಿದರು. ಕಬ್ಬ ಹಚ್ಚಿದ ನಂತರ ಉಗಾರ ಸಕ್ಕರೆ ಕಾರ್ಖಾನೆಗೆ ನುಗ್ಗಿಸ್ಲಿಕ್ಕಾಗಲಿಲ್ಲ. ಸಮೀಪ ಇದ್ದದ್ದು ಅಷ್ಟ ಅವ್ರು ತಗೊಳ್ಳೋರು, ಬಾಕಿ ಬಿಟ್ಟು ಬಿಡೋರು. ಇದರಿಂದ ರೈತರಿಗೆ ಭಯಂಕರ ತೊಂದರೆ ಆಗಿ ಬೆಳೆದ ಕಬ್ಬ ಏನು ಮಾಡಬೇಕು ಅಂತ ಅನ್ನುವಂಥ ಒಂದೊಂದು ಪ್ರಸಂಗಗಳು ಸುಟ್ರು.
ಒಂದೊಂದು ಪ್ರಸಂಗದೊಳಗೆ ಮಹಾರಾಷ್ಟ್ರಕ್ಕೆ ಹೋಗಿ ಬೇರೆ ಪ್ರೈವೇಟ್ ಫ್ಯಾಕ್ಟ್ರಿ ಅವ್ರಿಗೆ ನಮಸ್ಕಾರ ಮಾಡಿ ವಿನಂತಿ ಮಾಡಿ ನಮ್ಮ ಕಬ್ಬನ್ನು ಕಳಿಸಿ ಅವ್ರು ಏನು ಕೊಡ್ತಾರೆ ಅದೇ ಬಿಲ್ ತಗೊಳ್ಳೋದು. ಏನಿತ್ತಪ್ಪ ಅಂದ್ರೆ ಒಂದು ಕಾಲದೊಳಗೆ ರೈತರಿಗೆ ಭಯಂಕರ ಕಷ್ಟ ಇತ್ತು ಕಬ್ಬು ಬೆಳೆಗಾರರಿಗೆ. ಆವಾಗ ಹಿರಿಯರಿದ್ದು ನಮ್ಮ ಜಕ್ನೂರ್ ಸಾಹೇಬ್ ಅಂತ ಅವ್ರ ಜೊತೆಗಿದ್ದಂಥವರು ಕಾರ್ಖಾನೆ ಮಾಡೋದು ಅಂತೇಳಿ ಇಲ್ಲಿ ಜಾಗ ಸೆಲೆಕ್ಟ್ ಮಾಡಿ ಈಗಿದ್ದದ್ದು. ಅದರ ನಂತರ ಶೇರ್ ಕಲೆಕ್ಷನ್ ಆಗಲಿ ಮತ್ತೊಂದು ಬಹಳಷ್ಟು ತೊಡಕುಗಳು ಬಂದದು. 10-12 ವರ್ಷ ಆ ಕಾರ್ಖಾನೆ ಸ್ವಲ್ಪ ಪೆಂಡಿಂಗ್ ಬಿದ್ದಿತ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಅಥಣಿಯಲ್ಲಿ ನಾನು ಮತ್ತು ಅಲ್ಲಿ ಪಾಸ್ಗೌಡರು ನಾವು ಆರಿಸಿ ಬಂದ ನಂತರ ನಮ್ಮ ಮುಂದೆ ಇದು ಒಂದು ಕಂಡೀಷನ್ ಇಟ್ಟಿದ್ರಿ, ಕಾರ್ಖಾನೆ ಬೇಗ ನೀವು ಮಾಡಬೇಕು ಅಂತೇಳಿ. ನಮ್ಮ ಇಲೆಕ್ಷನ್ದಾಗ ಎಲ್ಲರಿಗೂ ಎಲ್ಲ ಕಡೆ ಹೇಳಿದ್ರು. ಆರಿಸಿ ಬಂದ ನಂತರ ನಮ್ಮ ಕಿವಿ ಹಿಡ್ಲಾಕ ಹತ್ತರು, ಇದು ಕಾರ್ಖಾನೆ ಯಾವಾಗ ಮಾಡೋರು ಹೇಳಿ. ನಾವು ಪಾಸ್ಗೌಡರು ಮತ್ತು ನಮ್ಮ ಟೀಮ್ ತೊಗೊಂಡು ನಾವು ಹೋಗಿ ನಮ್ದೇನು ಇದರಲ್ಲಿ ಬಹಳಷ್ಟು ತೊಂದರೆಗಳಿದ್ದು ಅವರೆಲ್ಲ ಕೋರ್ಟ್ಗೆ ಹೋಗಿದ್ರು. ತ್ರಿವೇಣಿ ಕಂಪನಿಯವರಾಗಲಿ, ಸಿಂಗ್ಲ್ ವರ್ಕ್ ಮಾಡಿದವರಾಗಲಿ ಹೇಳಿದ್ರೆ ಬಹಳಷ್ಟು ಕತೆ ದೊಡ್ಡದಾಗ್ತೈತಿ, ಹೇಳಂಗಿಲ್ಲ. ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಹಣಕಾಸಿನ ವ್ಯವಸ್ಥೆ ಮಾಡಿ 2 ವರ್ಷದೊಳಗೆ ನಾವು ಈ ಕಾರ್ಖಾನೆಯನ್ನು ಪೂರ್ಣಗೊಳಿಸಿ 2002 ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಕರೆಸಿ ಅವ್ರ ಕಡೆಯಿಂದ ಪೂಜೆ ಮಾಡಿಸಿ ಕಬ್ಬಿದ್ದದ್ದು ಇದರೊಳಗೆ ಒಗೆದು ನಾವು ಕೃಷಿ ಚಾಲೂ ಮಾಡಿದ್ದು ನಿಮಗೆಲ್ಲ ಗೊತ್ತೇ. ಈಗ ನಾ ಇಷ್ಟ ಕೇಳಲಿಕ್ಕೆ ಬಯಸ್ತೀನಿ. ನಾನು ಈ ಮಾತು ಯಾಕೆ ಹೇಳಿದ್ನಿ, ಗಜಾನನ ಮಂಗಸೂಳಿ ಅವರು ಹೋಗುವಾಗ ಒಂದು ಮಾತು ಹೇಳಿದರು, ಗುರೂಜಿಯವರು ಮಾತಾಡುವಾಗೂ ಹೇಳಿದರು, ಈಗೇನು ಈ ಪೆನಲ್ ನಿಂತೈತಿ, ಇವ್ರಿಗೇನು ಕಾರ್ಖಾನೆ ನಡೆಸೋದು ಇವರಿಗೆ ಸಾಮರ್ಥ್ಯ ಇಲ್ಲ. ಯಾವುದು ಬಿದ್ದಿತ್ತು ಅದನ್ನು ಜೀವಂತ ಮಾಡಿ ಪೂರ್ಣಗೊಳಿಸಿ ಸಂಗ್ರಾಮ ಚಾಲು ಮಾಡಿದೀವಿ, ಅದು ನಮ್ಮ ಸಾಮರ್ಥ್ಯ ಅಲ್ಲನು. ಯಾವ್ದು ಇಪ್ಪರಿಗೆ ಬೇರೆ 30 ವರ್ಷದಿಂದ ಪೆಂಡಿಂಗ್ ಇತ್ತು ಅದು ಪೂರ್ಣಗೊಳಿಸಿದ್ವಿ, ಅದು ಸಾಮರ್ಥ್ಯ ಅಲ್ಲೇನ್ರಿ. ಯಾವ್ದು ನೀರಾವರಿ ಸಲುವಾಗಿ ಬರಗಾಲದಾಗ ಕುಡಿಯಕ್ಕೆ ನೀರು ಇರ್ತಿದ್ದಿಲ್ಲ, ಅಲ್ಲೆಲ್ಲ ನೀರು ಬರುವ ಹಂಗೆ ಮಾಡಿದ್ವಿ, ಅದು ನಮ್ದು ಸಾಮರ್ಥ್ಯ ಇಲ್ಲೇನ್ರಿ. ಅವ್ರು ಅಂದ್ರಲ್ಲ ಮಾಡಿದವರು ಒಬ್ರು ಬಂದವರು ಮತ್ತೊಬ್ರು ಅಂತೇಳಿ ಅಂದ್ರೆ ಇದೆಲ್ಲ ಮಾಡಿದವರು. ಅದಕ್ಕಾಗಿ ನಾನು ಹೆಚ್ಚು ಮಾತಾಡಂಗಿಲ್ಲ, ಇದೆ ನಮ್ಮ ದೊಡ್ಡ ಸಂಖ್ಯೆ ಅಲ್ಲ. ನಾ ಯಾಕೆ ಇವತ್ತು ಒಬ್ಬ MLA ಆಗಿ ನಾನು ಚುನಾವಣೆಗೆ ನಿಲ್ಲುವಂತ ಪ್ರಸಂಗ ಯಾಕೆ ಬಂದ್ರೆ, ನಾವು ಒಂದು ಆಶೆ ಇಟ್ಟು 18,000 ಜನ ರೈತರು ಇವತ್ತು ಷೇರು ಕಟ್ಟಿರುವಂತ ಕಾರ್ಖಾನೆ, ಇದ್ರದ್ದು ಉಪಯೋಗ ರೈತರಿಗೆ ಆಗ್ಲತ್ತೇಳಿ ನಾವು ಹಗಲ ರಾತ್ರಿ ದುಡಿದು ಕೈಕಾಲು ಬಿದ್ದ ಸರ್ಕಾರದೊಳಗೆ ಮುಖ್ಯಮಂತ್ರಿಗಳ ಕೈಕಾಲು ಬಿದ್ದ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡು ಬಂದು ಮಾಡಿದ್ದು ಇವತ್ತು ಎಲ್ಲಿಗೆ ಬಂದಿದ್ದಪ್ಪ ಅಂತಂದ್ರೆ, ನಾವು ಕಟ್ಟಿದ್ದ ಮನಿ ಇವತ್ತು ಅದು ಹಾಳು ಬಿದ್ದು ಅದೇನಾಗಿತ್ತಪ್ಪ ಅಂತಂದ್ರೆ JCB ಹಾಕಿ ಕಡಲು ಹಾಕ್ತಾರೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಂಧುಗಳೇ. ಅದಕ್ಕಾಗಿ ನಾವು ಇಲ್ಲಿ ಅನಿವಾರ್ಯವಾಗಿ ಎಲ್ಲರೂ ಕೂಡಿದ್ವಿ. ಮೊದಲು ಮೀಟಿಂಗ್ ಕರೆದ್ರು, ಗಜಾನನ್ ಅವರು ತಮ್ಮ ಒಂದು ಪಕ್ಷದವ್ರನ್ನ ಕರೆದ್ರು, ನಂತರ ಮಹೇಶಣ್ಣವ್ರು ಕರೆದ್ರು, ನಾವೆಲ್ಲ ಹಾಕಿವಿ ಅಲ್ಲಿ. ಇವ್ರು ಕರೆದಾಗ ಎಲ್ಲಿ ದಾನಮ್ಮ ದೇವಿ ಗುಡಿಯಲ್ಲಿ ರೈತರು ಹೇಳಿದ್ರು, ಇಷ್ಟೆಲ್ಲ ನುಸ್ಕಾನ್ ಆಗಿದ್ದು ನೀವು ಹೇಳ್ತೀರಿ, ಮತ್ತು ನೀವು ಯಾಕೆ ಗಟ್ಟಿ ಆಗಬಾರ್ರಿ, ನಾವು ಗಟ್ಟಿ ಇದೀವಿ, ನೀವು ಗಟ್ಟಿ ಆಗ್ರಿ, ನೀವು ನಿಲ್ಲಕ್ಕೆ ತಯಾರಾಗ್ರಿ, ನಾವು ನಿಲ್ಲಾರ ನಿಲ್ತೀವಿ ಅಂತಂದ್ರು. ನಾವು ಅವಾಗ ಮಾತು ಕೊಟ್ಟಿವಿ ಅವ್ರಿಗೆ, ನಾವು ನಿಶ್ಚಿತವಾಗಿ ನಿಲ್ತೀವಿ, ನೀವು ಗಟ್ಟಿ ಆಗ್ರಿ, ಒಟ್ಟು ಪೆನಲ್ ಮಾಡಿ ಎಲೆಕ್ಷನ್ ಮಾಡೋಣ ಅಂತೇಳಿ ಎಲ್ಲ ಪಕ್ಷದವ್ರು ಕೂಡಿಸಿ ಒಂದು ಪೆನಲ್ ಮಾಡಿದ್ದೀವಿ. ಇವತ್ತು ಗುರೂಜಿಯವರದಾರ ಶಶಿಕಾಂತ್ ಗುರೂಜಿಯವರದು ಹೋರಾಟ ಇಡೀ ರಾಜ್ಯದೊಳಗೆ ಮಾಡ್ತಾರೆ ಅವರು. ಈ ಫ್ಯಾಕ್ಟ್ರಿ ಸಲುವಾಗಿ ಎಷ್ಟು ಸಲ ಅವರು ಹೋರಾಟ ಮಾಡುವಂತ ಪ್ರಸಂಗ ಬಂತು. ಅವ್ರಿಗೇನಾಯ್ತು, ವೈಯಕ್ತಿಕವಾಗಿ ಅವರು ಕೂಡ ದ್ವೇಷ ಐತಿ. ರೈತರ ಸಲುವಾಗಿ ಹೋರಾಟ ಅವ್ರು ಮಾಡಿದ್ರು. ಯಾಕಂತಂದ್ರೆ ರೈತರಿಗೆ ಸರಿಯಾಗಿ ಬಿಲ್ ಕೊಡುವರು ಮಾಡಿದ್ರು. ಮೊನ್ನೆ DC ಆಫೀಸ್ನಾಗ ಅಧಿಕಾರಿಗಳನ್ನ ಬೆವರಿಳಿಸಿದ್ರು. ಮತ್ತು ಅವ್ರು ನಮ್ಮ ಪರವಾಗಿ ಯಾಕೆ ಹೇಳ್ತಾರ? ನಮಗೆ ಅವ್ರಿಗೆ ಏನೈತಿ, ಅವ್ರಿಗೆ ಖಾತ್ರಿ ಆಗೈತಿ. ಶಶಿಕಾಂತ್ ಗುರೂಜಿ ಅವ್ರಿಗೆ ಏನು ಖಾತ್ರಿ ಆಗೈತಿ ಅಂತಂದ್ರೆ, ಈಗ ಇದ್ದವ್ರು ಅಲ್ಲೇ ಉಳಿದ್ರಂದ್ರೆ ಇದನ್ನು ಪೂರ್ಣ ಮಣ್ಣಗಾಣಿಸ್ತಾರು, ಇದು 18,000 ರೈತರಿಗೆ ನುಸ್ಕಾನ್ ಆಕೈತಿ. ಅದರ ಸಲುವಾಗಿ ಹೆಂಗಾರೆ ಮಾಡಿ ಇದನ್ನು ಉಳಿಸಬೇಕು, ಈ ಪೆನಲ್ಗೆ ಆರಿಸಿ ಇದನ್ನು ಉಳಿಸ್ಬೇಕಂತೇಳಿ ಅವ್ರು ನಮ್ಮ ಬೆಂಬಲಕ್ಕೆ ನಿಂತಾರೆ. ಆದ್ರೆ ಅವ್ರು ನಮ್ಮ ಬೆಂಬಲಕ್ಕೆ ನಿಂತಾರಂತಂದ್ರೆ, ನಾಳೆ ನಾವು ಅಲ್ಲಿ ಹೋದ ನಂತರ ಅವ್ರು ನಮ್ಗೆ ಸಣ್ಣ ಬಿಡುವುದಿಲ್ಲ. ಎಲ್ಲೇ ಜನ ತಪ್ಪರೆ ನಮ್ಮ ಕಿವಿ ಹಿಂಡ್ತಾರ, ಅವರು ನಮ್ಮ ಕಿವಿ ಹಿಂಡ್ತಾರೆ. ಮತ್ತು ಕಿವಿ ಹಿಂಡವ್ರು ಬೇಕು ಅಂದ್ರೆ ನಮ್ಮ ಅಣವಸರಗಳು ಮಾಡ್ತಾನೆ. ಈಗ 15 ತಾಲೂಕಿನ ಗಜಾನನ ಹೇಳಿದಾಗ
ಯಾರು ಕಿವಿ ಹಿಂಡುವರು. ಸರಿ ಮಾಡಿದ್ರು ಇಲ್ಲ, ತಪ್ಪು ಮಾಡಿದ್ರು ಇಲ್ಲ, ಏನು ಮಾಡಿದ್ರು ಏಪ್ಪ ಎಲ್ಲ ಬರೋಬ್ರಿಲ್ಲ ಅನ್ನುವಂಥದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅದಕ್ಕೆ ನಾವು ಪೆನಲ್ ಯಾವ ಉದ್ದೇಶಕ್ಕಾಗಿ ಮಾಡಿದೀವಿ ಅನ್ನುವಂಥದ್ದು ಎಲ್ಲರೂ ಹೇಳಿದ್ದಾರೆ ಬಂಧುಗಳೇ. ನನ್ನ ಮೇಲೆ ವಿಶ್ವಾಸ ಇದೆ. ಯಾಕಂದ್ರೆ ಯಾವ್ಯಾವ ಬಿದ್ದಿದ್ದು ಅವನ್ನೆಲ್ಲ ಜೀವಂತ ಮಾಡಿದೀವಿ. ಇದು ಬಿದ್ದೈತಿ, ಈಗ ಸ್ವಲ್ಪ ಉಳಿದೈತಿ, ಇದನ್ನು ನಾವು ಜೀವಂತ ಮಾಡ್ತೀವಿ. ಆ ಜೀವಂತ ಮಾಡುವಂತ ಮಾರ್ಗಗಳನ್ನ, ಉಪಾಯ ಹುಟ್ಟುವಂತ ಮಾರ್ಗಗಳನ್ನ ನಾವು ಸಾಕಷ್ಟು ಇದು ನೋಡಿ, ಈ ಭಾರತ ದೇಶ ಸಾಣದಿಲ್ಲ. ಈ ಭಾರತ ದೇಶ ಸಾಣದಿಲ್ಲ. ಭಾರತ ದೇಶದಲ್ಲಿರುವಂತ ಬೇರೆ ಬೇರೆ ಇಲಾಖೆಗಳು ಇವತ್ತು ದಿಲ್ಲಿಗೆ ಹೋದ್ರೆ ಗೊತ್ತಾಗ್ತದೆ. ದಿಲ್ಲಿಗೆ ನಾವು ಹೋಗ್ತೀವಿ, ಪ್ರತಿ ಒಂದೊಂದು ಇಲಾಖೆಗಳಲ್ಲಿ ಒಂದೊಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ಇರ್ತದೆ. ನೀವು ಹೆಂಗ್ ಸರಿ ಮಾಡೋರು ಅಂತ ಹೇಳಿ ನಮಗೆ ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ಉತ್ತರ ಹೇಳಿದ್ರೂ ನಿಮಗೆ ಭರವಸೆ ಕೊಟ್ಟದು. ನಾವು ಕೇಂದ್ರ ಸರ್ಕಾರದ NCDC ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಕ್ಷಗಟ್ಟಲೆ ದುಡ್ಡು ಬಿದ್ದಾವ. ಅದಕ್ಕೆ ಇದು ಸಹಕಾರಿ ಸಂಘಗಳನ್ನ ಉತ್ತೇಜನ ಮಾಡುವ ಸಲುವಾಗಿನ ಅಲ್ಲಿ ಇದ್ದದ. ನಾವು ಬಡ್ಡಿ ಇಲ್ಲದ ಅಲ್ಲಿ ದುಡ್ಡು ತರ್ತೀವಿ. ಏನು ಇವತ್ತು ತೊಂದರೆ ಆಗೈತೆ ಅದನ್ನೆಲ್ಲ ಸರಿಪಡಿಸ್ತೀವಿ. ಸರಿಪಡಿಸಿ ನಾವು ಇದನ್ನ ಹೆಂಗೆ ಮತ್ತೆ ಅವ್ರು ಮೊದಲು ಒಂದು ಭಾರತ ದೇಶದೊಳಗೆ ಹೇಳಿದ್ರಲ್ಲ, ನಮ್ಮ ಮುದುಕಣ್ಣವರು ಗೋಲ್ಡ್ ಮೆಡಲ್ ತಗೊಂಡಿದ್ವಿ ಅಂತೇಳಿ. ನಾವು ಗೋಲ್ಡ್ ಮೆಡಲ್ ತಗೊಳ್ಳೋ ಸಲುವಾಗಿ ಮಾಡುವುದಿಲ್ಲ, ನಾವು ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಏನು ಮಾಡಬೇಕಾಗಿತ್ತು ಎಲ್ಲ ಮಾಡ್ತೀವಿ. ಮತ್ತು ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಫ್ಯಾಕ್ಟ್ರಿಗಿಂತ ಹೆಚ್ಚಿಗೆ ನಾವು ಬಿಲ್ ಕೊಡ್ತೀವಿ ಅಂತ ಕಡಿಮೆ ಕೊಡುವುದಿಲ್ಲ. ನಾವು ಸಾಲ ಮಾಡಿ